ನಮಸ್ಕಾರ ಸ್ನೇಹಿತರೆ. ಈ ದಿನ ನಮ್ಮಲ್ಲಿ ಆಶ್ರಮದಿಂದ ಒಂದು ತಿಂಗಳು 5 ದಿನ ಇವತ್ತಿಗೆ ಇವರು ನಮ್ಮ ಆಶ್ರಮಕ್ಕೆ ಬಂದು ಸಾವಿತ್ರಿ ಅಮ್ಮ ಅಂತೇಳಿ 1 ತಿಂಗಳು 5 ದಿನ ಮುಂಚೆ ಕೊಪ್ಪದಿಂದ ನಮಗೆ ಸಿಕ್ಕಿರ್ತಾರೆ. ಇವತ್ತು ಅವರ ಮಕ್ಕಳು ಬಂದಿದ್ದಾರೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ. ಮತ್ತು ಇವರು ಅವರನ್ನು ಗುರುತು ಹಚ್ಚಿದ್ದಾರೆ. ಅವರು ಇವರನ್ನು ಹೌದು ಅಂತ ಹೇಳಿದರೆ ಇವರು ಐಡೆಂಟಿಫೈ ಆಗಬೇಕಲ್ಲ. ಇವರು ಸ್ವಲ್ಪ ಮಾನಸಿಕ ಸಮಸ್ಯೆಯಿಂದ ನಮ್ಮ ಆಶ್ರಮಕ್ಕೆ ಬಂದಿದ್ದರು. ಈ ದಿನ ಇವರ ಅಳಿಯ ಮಗಳು ಮೊಮ್ಮಗ ಯಾರ್ಯಾರು ಇವರು ನನ್ನ ಚಿಕ್ಕ ಅಣ್ಣ. ಯಾರು ಇವರು? ಅವರು ಮುಖ ನೋಡಿಲ್ಲ, ಅಣ್ಣ ಈ ಕಡೆ ಇದ್ದಾರೆ. ಇವರು ನನ್ನ ಮಗ. ಇದು ಯಾರು ಅವಾಗ ಮಗಳು, ಅದು ಅಳಿಯ ಅದು ನನ್ನ ಮಾವ. ನನಗೆ ಅಣ್ಣ, ಅವರು ಮೊಮ್ಮಗ, ಇವರ ಮಗು. ಹೌದಾ? ನೀವು ಯಾರ ಮಗು? ನಾನು ಲಕ್ಷ್ಮಮ್ಮನ ಮಗಳು. ಲಕ್ಷ್ಮಮ್ಮನ ಮಗು. ಈಗ ಹೋಗ್ಲಿಕ್ಕೆ ಖುಷಿ ಇದೆಯಾ? ಹೋಗಲಿಕ್ಕೆ ಖುಷಿ ಒಂದು ಕಡೆ. ಶಿವಮೊಗ್ಗ ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಿ ಅನ್ನೋದು ನನಗೆ ಚಳಿ ಬರ್ತಾರೆ. ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ, ಅದು ಭಯ. ಏನು ಮಾಡಲ್ಲ, ಅವರು ನಿಮ್ಮನ್ನು ರೆಡಿ ಮಾಡ್ಲಿಕ್ಕೆ ತಾನೆ ಡಾಕ್ಟರ್ ರೆಡಿ ಮಾಡಿದ್ದು ಅವತ್ತು. ಇಲ್ಲಾಂದ್ರೆ ನೀವು ಮಕ್ಕಳ ಜೊತೆ ಹೋಗ್ತಿದ್ರಾ? ಇಲ್ಲ. ಹಂಗಾಗಿ ಶಿವಮೊಗ್ಗ ಹಾಸ್ಪಿಟ್ಲಿಗೆ ಹೋಗಿದ್ದಂತ ಏನು ಬೇಜಾರೇನು ಮಾಡ್ಕೊಂಬಿಡಿ. ಅವರು ನೀವು ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ 4 ದಿನ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ದ? ಏನು ಅದು ಬೇರೆ. ಇಲ್ಲಿ ನಮಗೆ ಸಿಕ್ಕಿರುವ ಹಾಸ್ಪಿಟ್ಲ್ ಬೇರೆ ಆಯ್ತು. ನನಗೆ ಒಟ್ಟು 3 ಮಾನಸಿಕ. ಒಂದು ದೊಡ್ಡದು ತೀರ್ಥಹಳ್ಳಿಯಲ್ಲಿ, ಆ ನಂತರ ತೀರ್ಥಹಳ್ಳಿ ಆದ ನಂತರ ಇದಕ್ಕೆ ಶಿವಮೊಗ್ಗದಲ್ಲಿ 2 ಹಾಸ್ಪಿಟಲ್. ಒಂದು ಬರೀ ಮಾತ್ರೆ ಮೆಡಿಸಿನ್ ತೆಗೆದುಕೊಳ್ಳುವ ಒಂದು ಮಾನಸಿಕ ಹಾಸ್ಪಿಟಲು. ಶಿವಮೊಗ್ಗದ ಮತ್ತೊಂದು ಹಾಸ್ಪಿಟಲ್ 4 ದಿನ ನಾನು ಹೋಗಿ ಬಂದಿದ್ದಕ್ಕೆ ನೀವು ಕರ್ಕೊಂಡು ಮೆಡಿಸಿನ್ ಕೊಡಿಸಿರುವ 2 ಆಯಿತು. ತೀರ್ಥಹಳ್ಳಿದು ದೊಡ್ಡದು, ಅದು ಇಲ್ಲಿ ಆಟ ಅದು ಬಂದಿದೆ. ತೀರ್ಥಹಳ್ಳಿಗೆ ನನ್ನನ್ನು ಕರೆದುಕೊಂಡು ಹೋದ್ರಲ್ವಾ, ಅವಾಗಿನ ಆಟ ಇಲ್ಲಿ ಅನರ್ಗುರದಲ್ಲಿ ಇವರಲ್ಲಿ ನಡೆಯುತ್ತಿದೆ.